ನಮಸ್ಕಾರ. ಇವತ್ತು ಎಲ್ಲರ ಫೇವ್ರೆಟ್ ಟಾಪಿಕ್ಕು ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡ್ತಾ ಹೋಗೋಣ. ಯಾರಿಗೆ ಇಷ್ಟೊಂದು ಕಡೆ ನೋಡ್ತಾ ಇರ್ತೀರಾ, ಎಲ್ಲ ಕಡೆ ಇಂಟರ್ನೆಟ್ಟಲ್ಲಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಇರುತ್ತೆ. ನಾವು ಏನು ಬೇಕಾದರೂ ನಮ್ಮ ಜೀವನದಲ್ಲಿ ನಾವು ಅದನ್ನು ಸೆಳಿಬೋದು. ನಮ್ಮ ಜೀವನದಲ್ಲಿ ಎಂಥ ಕನಸನ್ನು ಕಟ್ಟರೂ ಕೂಡ ಈ ಮ್ಯಾನಿಫೆಸ್ಟೇಷನ್ ಮೂಲಕ ಅದನ್ನು ನಡೆಸ್ಬೋದು. ಆದರೆ ಈ ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡೋದು, ಆ ಮ್ಯಾನಿಫೆಸ್ಟೇಷನನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕಲ್ಲಿ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಹೇಗೆ ಈ ಮ್ಯಾನಿಫೆಸ್ಟೇಷನನ್ನು ಮಾಡೋದು, ಏನೆಲ್ಲ ಮ್ಯಾನಿಫೆಸ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಮ್ಯಾನಿಫೆಸ್ಟೇಷನಲ್ಲಿ ನಿಮ್ಮ ಡ್ರೀಮ್ ಜಾಬನ್ನು ಮಾಡ್ಬೋದು, ನಿಮ್ಮ ಡ್ರೀಮ್ ಮನೆಯನ್ನು ಮ್ಯಾನಿಫೆಸ್ಟ್ ಮಾಡ್ಬೋದು, ನಿಮ್ಮ ಡ್ರೀಮ್ ಕಾರನ್ನು ಮ್ಯಾನಿಫೆಸ್ಟ್ ಮಾಡೋದು ಅಷ್ಟೇ ಅಲ್ಲ, ನಿಮ್ಮ ಡ್ರೀಮ್ ಪಾರ್ಟ್ನರನ್ನು ಕೂಡ ಮ್ಯಾನಿಫೆಸ್ಟ್ ಮಾಡ್ಬೋದು. ಏನನ್ನಾದರೂ ಕೂಡ ನಿಮ್ಮ ಜೀವನದಲ್ಲಿ ನೀವು ಅದನ್ನು ಸೆಳಿಬೋದು. ಆದರೆ ಹೇಗೆ ಅದನ್ನು ಸೆಳೆಯೋದು ಅನ್ನೋದ್ರ ಬಗ್ಗೆ ಇವತ್ತು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನೋಡಿ, ಗ್ರ್ಯಾಟಿಟ್ಯೂಡ್ ಹ್ಯಾಸ್ ಅ ಮೋಸ್ಟ್ ಪವರ್ಫುಲ್ ವೈಬ್ರೇಷನ್. ನೋಡಿ, ಎಷ್ಟೇ ನಮ್ಮ ಜೀವನದಲ್ಲಿರಲಿ ನಾವು ಯಾವತ್ತೂ ಥ್ಯಾಂಕ್ಸನ್ನು ಹೇಳ್ತಾ ಹೋಗಲ್ಲ. ನೋಡಿ, ಯಾವಾಗಲೂ ಅಷ್ಟೇ, ನಾವು ಏನನ್ನು ಸೆಳಿತೀವಿ ಅಂತ ಹೇಳಿದ್ರೆ ಅಟ್ರಾಕ್ಟ್ ಏನನ್ನು ಮಾಡ್ತೀವಿ, ನಾವು ಏನಾಗಿರ್ತೀವೋ ಅದನ್ನು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ನೀವು ಖುಷಿಯಾಗಿದ್ದರೆ ಆದಷ್ಟು ಖುಷಿಯಾಗಿರೋ ಜನಗಳನ್ನೇ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ಹ್ಯಾಪಿಯಾಗಿದ್ದರೆ ಹ್ಯಾಪಿನೆಸ್ಸನ್ನು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ವೆಲ್ತಿಯಾಗಿದ್ದರೆ ವೆಲ್ತನ್ನು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ಹೆಲ್ದಿ ಆಗಿದ್ರೆ ಹೆಲ್ತನ್ನು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ನೀವು ನೋಡಿದಿರಲ್ವಾ, ಹಣ ಇರೋರ ಕಡೆನೇ ಹಣ ಹೋಗ್ತಾ ಇರುತ್ತೆ, ಹೆಸರು ಮಾಡಿರೋರೆ ಇನ್ನೂ ಹೆಸರು ಮಾಡ್ತಾ ಇರ್ತಾರೆ, ಕೀರ್ತಿವಂತರೆ ಇನ್ನೂ ಕೀರ್ತಿವಂತರಾಗ್ತಾ ಇರ್ತಾರೆ. ಯಾಕಪ್ಪ ಅಂತ ಹೇಳಿದರೆ ಅವರ ಮೈಂಡ್ ಸೆಟ್ ಏನಾಗಿರುತ್ತೆ, ಹಣ ಆಗಿರುತ್ತೆ, ಹೆಲ್ತ್ ಆಗಿರುತ್ತೆ, ಹ್ಯಾಪಿನೆಸ್ ಆಗಿರುತ್ತೆ. ಸೊ ಹಾಗಾಗಿ ಇದನ್ನು ಹೇಗೆ ಮಾಡೋದು ಅಂತ ಹೇಳಿದ್ರೆ, ನೀವು ಯಾರೇ ನೋಡಿ ಸಕ್ಸಸ್ಫುಲ್ ಪರ್ಸನ್ ಆಗಿರ್ಬೋದು, ಅವರ ಜೀವನದಲ್ಲಿ ಏನಿದೆಯೋ ಅದಕ್ಕೆಲ್ಲದಕ್ಕೂ ಗ್ರೇಟ್ಫುಲ್ ಆಗಿರ್ತಾರೆ. ನೋಡಿ, ನಿಮ್ಮ ಮೋಸ್ಟ್ ಇಂಪಾರ್ಟೆಂಟ್ ದಿನದ ರೊಟೀನಲ್ಲಿ ನೀವು ಏನೇ ಮಾಡಲಿ, ನಾವು ಎಷ್ಟೋ ಸತಿ ಕಂಪ್ಲೇಂಟ್ ಮಾಡ್ತೀವಿ, 24 ಗಂಟೆ ನಮಗೆ ಸಾಕಾಗೋದೇ ಇಲ್ಲಪ್ಪ, ಬೆಳಗ್ಗೆ ಹೋಗಿ ಕೆಲಸದಿಂದ ಹೋಗಿ ಬರೋತ್ತಿಗೆ ಸಾಕಾಗಿರುತ್ತೆ, ನನಗೆ ಯೋಗ ಮಾಡೋಕ್ಕೆ ಟೈಮ್ ಇಲ್ಲ, ಜಿಮ್ ಮಾಡೋಕ್ಕೆ ಟೈಮ್ ಇಲ್ಲ, ಪ್ರೇಯರ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತ. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ದಿನದಲ್ಲಿ ಏನು ಗೊತ್ತಾ? ಪ್ರೇಯರ್. ಯಾವಾಗ ನೀವು ಭಗವಂತನಿಗೆ ಥ್ಯಾಂಕ್ಸನ್ನು ಹೇಳ್ತಾ ಹೋಗ್ತೀರಾ, ಅಪ್ಪ ಭಗವಂತ ನನಗೆ ಈ ಒಳ್ಳೆ ಲೈಫನ್ನು ಕೊಟ್ಟಿದೆಯಾ, ಅದಕ್ಕೆ ಥ್ಯಾಂಕ್ಸ್ ಅಂತ ಯಾವಾಗ ಹೇಳ್ತಾ ಹೋಗ್ತೀರಾ, ಸಣ್ಣ ಸಣ್ಣ ವಿಷಯ, ಅಮ್ಮ ಅಡುಗೆ ಮಾಡೋದಾಗಿರ್ಬೋದು, ಅಪ್ಪ ನಿಮಗೇನೋ ಒಂದು ಸರ್ಪ್ರೈಸನ್ನು ಕೊಡೋದಾಗಿರ್ಬೋದು, ನಿಮ್ಮ ಗಂಡ ನಿಮಗೇನೋ ಒಂದು ಒಳ್ಳೆಯದನ್ನು ಹೇಳೋದಾಗಿರ್ಬೋದು, ಇದೆಲ್ಲ ವಿಷಯಕ್ಕೂ ಯಾವಾಗ ನೀವು ಗ್ರೇಟ್ಫುಲ್ಲಾಗಿ ಥ್ಯಾಂಕ್ಸನ್ನು ಹೇಳ್ತಾ ಹೋಗ್ತೀರಾ, ಇನ್ನೂ ಮ್ಯಾಗ್ನೆಟ್ ರೀತಿ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ಎಕ್ಸಾಂಪಲ್, ನೀವು ಕೆಲಸ ಮಾಡ್ತಿದ್ದೀರಾ ಕಷ್ಟಪಟ್ಟು, ನಿಮ್ಮ ಬಾಸು ನಿಮಗೆ ಅಪ್ರಿಷಿಯೇಟ್ ಮಾಡಿದ ತಕ್ಷಣ ಇನ್ನೂ ಆ ಸಂಸ್ಥೆಗೆ ನಾನು ಹೆಚ್ಚಾಗಿ ಕೆಲಸ ಮಾಡಬೇಕು ಅನ್ನೋ ಒಂದು ಮೋಟೋ ಬರುತ್ತೆ ಅಲ್ವಾ? ಅಥವಾ ಮನೇಲಿ ಅಡುಗೆ ಮಾಡಿರ್ತೀರಾ, ಮನೆಯವ್ರು ಎಲ್ಲರೂ ಹೊಗಳಿದ್ರೆ ಇನ್ನೊಂದ್ಸತಿ ಅಡುಗೆ ಮಾಡಬೇಕು, ಅವ್ರಿಗೋಸ್ಕರ ಏನಾದರೂ ಮಾಡಬೇಕು ಅನ್ನೋದನ್ನ ಮಾಡ್ತಾ ಇರ್ತೀರಾ. ಹಾಗೆ ಭಗವಂತ ನಿಮಗೆ ಒಂದು ಗಿಫ್ಟ್ ಕೊಟ್ಟಿರೋದು ಏನಪ್ಪ ಅಂತ ಹೇಳಿದ್ರೆ ಈ ಲೈಫು. ಯಾವಾಗ ಅದನ್ನು ಸವಿಸಿ ನೀವು ಜೀವನವನ್ನು ನೀವು ಅದ್ಭುತವಾಗಿ ಖುಷಿಯಾಗಿರ್ತೀರಾ, ಭಗವಂತ ಇನ್ನೂ ನಿಮಗೆ ಖುಷಿಯನ್ನು ಕೊಡ್ತಾ ಹೋಗ್ತಾನೆ. ಯಾರೋ ಈಗ ನಿಮ್ಮ ಮನೆಗೆ ಗೆಸ್ಟ್ ಬರ್ತಾರೆ ಅಂತ ತಿಳ್ಕೊಳ್ಳೋಣ, ನೀವು ಮಾಡೋ ಪ್ರತಿಯೊಂದು ವಿಷಯಕ್ಕೂ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಸೋಫಾ ಚೆನ್ನಾಗಿಲ್ಲ, ನಿಮ್ಮ ಅಡುಗೆ ಚೆನ್ನಾಗಿಲ್ಲ, ಪ್ಲೇಟ್ ಚೆನ್ನಾಗಿಲ್ಲ, ಬಾತ್ರೂಮ್ ಸರಿಗಿಲ್ಲ, ಹೀಗೆ ಕಂಪ್ಲೇಂಟ್ ಮಾಡ್ತಾ ಇದ್ರೆ ಮತ್ತೆ ಅವ್ರು ಬರಲಿ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ? ಬರದೇ ಇದ್ರೆ ಸಾಕಪ್ಪ, ಅಥವಾ ಆಯಿತು ಹೋಗಪ್ಪ ಸಾಕು ಅಂತ ನೀವು ಬಾಗಿಲು ಓಪನ್ ಮಾಡಿ ಹೋಗಿ ಮಾರಾಯ ಅಂತ ಹೇಳ್ತೀರಾ. ಹಾಗೆ ಭಗವಂತನ ಗೆಸ್ಟ್ ನಾವು ಇಲ್ಲಿ, ಯಾವಾಗ ಅವನಿಗೆ ಎಲ್ಲದಕ್ಕೂ ಥ್ಯಾಂಕ್ಸನ್ನು ಹೇಳ್ತಾ ಇರ್ತೀರಾ, ಆತ ನಮ್ಮನ್ನು ಇನ್ನೂ ಚೆನ್ನಾಗಿ ನೋಡ್ಕೋತಾ ಹೋಗ್ತಾನೆ. ಹಾಗಾಗಿ ಗ್ರ್ಯಾಟಿಟ್ಯೂಡನ್ನು ಪ್ರಾಕ್ಟೀಸ್ ಮಾಡಿ. ಯಾರೋ ಒಬ್ಬರು ವಾಕಿಂಗಲ್ಲಿ ಹೋಗ್ತಾ ಮಾತಾಡ್ಸೋದ್ರ ಆಗಿರ್ಬೋದು, ಯಾರೋ ಒಬ್ಬರು ನಿಮಗೆ ಲಿಫ್ಟ್ ಕೊಟ್ಟಿರೋದಾಗಿರ್ಬೋದು, ನಿಮ್ಮ ಬಾಸ್ ಹೋಗೋದಾಗಿರ್ಬೋದು, ಯಾವ ವಿಷಯಕ್ಕೆ ಮಲಗೋಕ್ಕಿಂತ ಮುಂಚೆ ಯಾವ ವಿಷಯಕ್ಕೆ ಗ್ರೇಟ್ಫುಲ್ ಆಗಿದ್ದೀರಾ ಅನ್ನೋದು ಎಲ್ಲವನ್ನು ಬರೀರಿ. ಮತ್ತು ಕ್ಲಾರಿಟಿಯನ್ನು ತಗೊಳ್ಳಿ. ಈಗ ನಾನು ಮೈಸೂರಿಗೆ ಹೋಗಬೇಕು ಅಂತಿರ್ತೀನಿ, ಮೈಸೂರಿಗೆ ಹೋಗ್ಬೇಕನ್ನೋದು ನನ್ನ ಗುರಿಯಾಗಿರುತ್ತೆ ಅಲ್ವಾ? ಆದರೆ ಪ್ರತಿ ಸತಿ ನಾನು ಎಲ್ಲೆಲ್ಲೋ ಹೋಗಬೇಕು, ಮೈಸೂರು ಬೇಡ ಬೆಂಗಳೂರು ಹೋಗಬೇಕು, ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ನಾನು ಪ್ರತಿ ಸತಿ ಆಲೋಚನೆ ಮಾಡ್ತಾ ನನ್ನ ಮನಸ್ಥಿತಿಯನ್ನು ಡೈವರ್ಟ್ ಮಾಡ್ಕೋತಾ ಹೋದರೆ ಖಂಡಿತವಾಗ್ಲೂ ನನ್ನ ಲೈಫಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯನಾ? ಇಲ್ಲ. ಸೊ ನಿಮಗೆ ಜೀವನದಲ್ಲಿ ಏನು ಬೇಕೋ ಕ್ಲಾರಿಟಿ ಇರಲಿ. ಎಕ್ಸಾಂಪಲ್, ಒಂದು ಉದಾಹರಣೆಯನ್ನು ಕೊಡ್ತೀನಿ. ನಿಮ್ಮ ಲೈಫಲ್ಲಿ ಒಂದು ಉನ್ನತವಾದ ಒಂದು ಕೆಲಸವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ. ಎಷ್ಟು ಸಂಬಳ ಬೇಕು, ಈ ಸಂಬಳದಿಂದ ನಾನು ಏನನ್ನು ತಗೋತೀರ? ನೋಡಿ, ಯಾವತ್ತೂ ತಿಳ್ಕೊಳ್ಳಿ, ಮನಿಯನ್ನು ಅಟ್ರಾಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಮನಿಯನ್ನು ಅಟ್ರಾಕ್ಟ್ ಮಾಡೋ ಬದಲಾಗಿ ವೆಲ್ತ್ ಅಂತ ಹೇಳಿದ್ರೆ ಆಸ್ತಿಯನ್ನು ಅಟ್ರಾಕ್ಟ್ ಮಾಡಬೇಕು ಅನ್ನೋದ್ರ ಇರಲಿ. ಯಾಕಂತ ಹೇಳಿದ್ರೆ ಮನಿ ಎನರ್ಜಿ ಅಂತದ್ದು ಅಂತ ಹೇಳಿದ್ರೆ ಇಟ್ ಹೇಟ್ಸ್ ಡೆಸ್ಪಿರೇಷನ್. ನೋಡಿ, ಈಗ ಒಂದು ಬೆಕ್ಕನ್ನು ಹಿಡಿತಾ ಹೋಗ್ತೀರಾ, ಆ ಬೆಕ್ಕು ನಿಮ್ಮಿಂದ ದೂರ ಓಡ್ತಾ ಹೋಗುತ್ತೆ. ಯಾವಾಗ ಬೆಕ್ಕಿಗೆ ಬೇಕಾಗಿರ್ತಕ್ಕಂಥ ವಸ್ತು ನಿಮ್ಮಲ್ಲಿ ಇರುತ್ತೋ ಬೆಕ್ಕೆ ಹುಡ್ಕೊಂಡು ಬರುತ್ತೆ ಅಲ್ವಾ? ಹಾಗಾಗಿ ನಾವು ಏನನ್ನ ಬೇಕು 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 ಅಂತ ಅಂದ್ಕೊಂಡು ಹೋಗ್ತೀವೋ ಅಥವಾ ಏನನ್ನ ಚೇಸ್ ಮಾಡ್ತಾ ಹೋಗ್ತೀವೋ ಅದು ನಮ್ಮಿಂದ ದೂರ ಹೋಗುತ್ತೆ. ಹಾಗಾಗಿ ನಾವು ಯಾವಾಗಲೂ ಅಷ್ಟೇ ಪೀಸ್ ಆಗಿದ್ರೆ ನೋಡಿ, ನೀರು ತಿಳಿಯಾಗಿದ್ದಷ್ಟು ನೋಡಲಿಕ್ಕೆ ಚೆನ್ನಾಗಿ
ಆಗಿರುತ್ತೆ ಅಲ್ವಾ. ಯಾವಾಗ ಅದರಲ್ಲಿ ರಿಪಲ್ ಎಫೆಕ್ಟ್ ಇರುತ್ತೋ ದೂರ 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 ಹೋಗ್ತಾ ಹೋಗುತ್ತೆ. ಹಾಗಾಗಿ ಯಾವತ್ತೂ ಅಷ್ಟೇ ನೀವು ಏನನ್ನ ಮ್ಯಾನಿಫೆಸ್ಟ್ ಮಾಡಬೇಕಾದ್ರೂ ಡೆಸ್ಪಿರೇಷನ್ ಇರಬಾರ್ದು, ನನಗೆ ಬೇಕೇ ಬೇಕು ಹೌದು ಅಂತ. ವರ್ಸ್ಟ್ ಕೇಸ್ ಏನಾಗುತ್ತೆ, ನಾನು ಯಾವಾಗಲೂ ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿ ನಾನು ಯಾರಿಗಾದ್ರು ಮ್ಯಾನಿಫೆಸ್ಟೇಷನ್ ಹೇಳ್ಕೊಡ್ಬೇಕಾದ್ರೆ ಫಸ್ಟ್ ನಾನು ಕೇಳೋದು ವರ್ಸ್ಟ್ ಕೇಸ್ ಏನಾಗುತ್ತೆ, ಇದನ್ನು ನೀವು ಲೈಫಲ್ಲಿ ಮ್ಯಾನಿಫೆಸ್ಟ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಇಟ್ಸ್ ನಾಟ್ ಎಂಡ್ ಆಫ್ ದ ವರ್ಲ್ಡ್ ಅಲ್ವಾ. ಹಾಗಾಗಿ ಅದನ್ನು ಫಸ್ಟ್ ಅನಲೈಸ್ ಮಾಡ್ಕೊಳ್ಳಿ, ಇದನ್ನು ಮ್ಯಾನಿಫೆಸ್ಟ್ ಮಾಡೋಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಏನಾಗ್ಬೋದು ಅಂತ. ಸೊ ಹಾಗಾಗಿ ಈಗ ಒಂದು ಉನ್ನತವಾದ ಒಂದು ಕೆಲಸ ಇರಬೇಕು, ಆ ಕೆಲಸದಲ್ಲಿ ನನಗೆ ಪೀಸ್ ಆಫ್ ಮೈಂಡ್ ಇರಬೇಕು. ನೋಡಿ, ಯಾರೇ ಎಂಥವ್ರು ಹಣ ಸಂಪಾದನೆ ಮಾಡ್ತಾನೆ ಅಲ್ವಾ, ಒಬ್ಬ ಭಿಕ್ಷೆ ಬೇಡೋನು ಕೂಡ ಹಣ ಸಂಪಾದನೆ ಮಾಡ್ತಾನೆ, ಒಬ್ಬ ಶ್ರೀಮಂತ ಅತಿ ದೊಡ್ಡ ಶ್ರೀಮಂತ ಕೂಡ ಹಣವನ್ನೇ ಸಂಪಾದನೆ ಮಾಡೋದು. ಆದರೆ ಆ ಹಣದಿಂದ ನಮಗೆ ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ಇರಬೇಕು. ನಾನು ಇಂಥ ಮನೆ ತಗೋಬೇಕು, ಇಂಥ ಕಾರ್ ತಗೋಬೇಕು, ಇಂಥ ಜಾಗಕ್ಕೆ ಟ್ರಾವೆಲ್ ಮಾಡಬೇಕು, ಇಂಥ ಒಳ್ಳೆ ಬಟ್ಟೆ ಹಾಕಬೇಕು, ಒಳ್ಳೆ ಒಡವೆ ತಗೋಬೇಕು, ಏನನ್ನ ಮಾಡಬೇಕು ಅಂತ ಇರ್ತಿರೋ ಆ ಹಣದಿಂದ ಅದನ್ನು ಬರಿತಾ ಹೋಗಿ. ಮತ್ತೆ ಕೆಲಸ ಅಂತ ಹೇಳಿದ್ರೆ ಪೀಸ್ ಆಫ್ ಮೈಂಡ್ ಕೊಡಬೇಕು ಅಲ್ವಾ. ಆ ಕೆಲಸದಲ್ಲಿ ಕಾನ್ಸ್ಟೆಂಟ್ ಆಗಿ ನನಗೆ ಸ್ಟ್ರೆಸ್ ಬರ್ತಾ ಇದ್ರೆ ನಾನು ದುಡ್ದಿರ್ತಕ್ಕಂಥ ಹಣವೆಲ್ಲವೂ ಕೂಡ ನಾನು ಹಾಸ್ಪಿಟ್ಲಲ್ಲೇ ಖರ್ಚು ಮಾಡ್ತಿರ್ತೀನಿ. ಯಾವಾಗಲೂ ಹೇಳ್ತಿರ್ತೀನಿ ನಾನು, ಕಾಯಿಲೆ ಅನ್ನೋದು ಫಿಸಿಕಲ್ ಫಾರ್ಮ್ ಅಲ್ಲ, ಫಸ್ಟ್ ನಮಗೆ ಬರೋದು ಸೈಕಾಲಜಿಕಲಿ, ಮೆಂಟಲಿ ನಮಗೆ ಆ ಕಾಯಿಲೆ ಬರಲಿಕ್ಕೆ ಶುರು ಆಗುತ್ತೆ. ಸೊ ಅದು ಮ್ಯಾನಿಫೆಸ್ಟ್ ಆಗಿ ಫಿಸಿಕಲಿ ನಮಗೆ ತೋರಿಸ್ಲಿಕ್ಕೆ ಶುರು ಆಗುತ್ತೆ. ಹಾಗಾಗಿ ಯಾವುದೇ ಒಂದು ಕೆಲಸ ಆಗಿರಲಿ, ಯಾವುದೇ ಒಂದು ರಿಲೇಷನ್ಶಿಪ್ ಆಗಿರಲಿ, ನಮಗೆ ನೆಮ್ಮದಿಯನ್ನು ಕೊಡ್ತಾ ಹೋಗಬೇಕು. ಸೊ ಅದನ್ನು ಬರೀ, ನಾನು ತುಂಬಾ ಖುಷಿಯಾಗಿದ್ದೀನಿ, ನಾನು ಈ ಕೆಲಸದಿಂದ ಪ್ರೋಗ್ರೆಸ್ ಅನ್ನ ನೋಡ್ತಾ ಇದ್ದೀನಿ. ನೋಡಿ, ನಾವು ನಿಂತ ನೀರ್ ತರ ಇರಬಾರ್ದು ಅಲ್ವಾ, ಪ್ರೋಗ್ರೆಷನ್ ನಮ್ಮ ಲೈಫಲ್ಲಿ ಇರಲೇಬೇಕು. ಸೊ ಅದನ್ನು ಬರಿತಾ ಹೋಗಿ, ಈ ಕೆಲಸದಿಂದ ನಾನು ಇಂತಹದೊಂದು ಜಾಗಕ್ಕೆ ಟ್ರಾವೆಲ್ ಮಾಡ್ತೀನಿ, ಏನೇನು ಬರಲಿಕ್ಕೆ ಸಾಧ್ಯ, ರಿಯಲಿಸ್ಟಿಕ್ಕೋ ಅನ್ರಿಯಲಿಸ್ಟಿಕ್ಕೋ ಎಲ್ಲವನ್ನು ಕೂಡ ಆ ಮ್ಯಾನಿಫೆಸ್ಟೇಷನಲ್ಲಿ ಬರಿತಾ ಹೋಗಿ. ನಂತರ ಅದನ್ನು ವಿಜುವಲೈಸ್ ಮಾಡಲಿಕ್ಕೆ ಶುರು ಮಾಡಿ. ಒಂದು 5 ನಿಮಿಷ ಆದರೂ ಸಹ ನೀವು ನಿಮ್ಮ ಡ್ರೀಮ್ ಕಾರಲ್ಲಿ ಹೋಗ್ತಾ ಇರೋದಾಗಿರ್ಬೋದು, ನಿಮ್ಮ ಡ್ರೀಮ್ ಮನೇಲಿ ಇರೋದಾಗಿರ್ಬೋದು, ಡ್ರೀಮ್ ಬಟ್ಟೆ ಹಾಕಿರೋದಾಗಿರ್ಬೋದು, ಅದನ್ನು ವಿಜುವಲೈಸ್ ಮಾಡಲಿಕ್ಕೆ ಶುರು ಮಾಡಿ. ನಂತರ ಏನಪ್ಪ ಅಂತ ಹೇಳಿದ್ರೆ ಪ್ರೇಯರ್ ಎಷ್ಟು ಮುಖ್ಯ ಅಂತ ಹೇಳಿದ್ರೆ, ಯಾವಾಗ ನಾವು ದೇವರನ್ನ ಬೇಡ್ತಾ ಹೋಗ್ತೀವೋ, ಯಾವುದೇ ಧರ್ಮ ಆಗಿರಲಿ, ಯಾವುದೇ ಒಂದು ಇದಾಗಿರಲಿ, ಯಾವಾಗ ನಾವು ಪ್ರೇ ಮಾಡ್ತೀವೋ ಹೋಪ್ ಇರುತ್ತೆ ಅಲ್ವಾ. ಯಾವತ್ತೂ ತಿಳ್ಕೊಳ್ಳಿ, ಎಷ್ಟೋ ಸತಿ ನೋಡಿ, ಯಾವುದೇ ಒಂದು ಅಡ್ವರ್ಸಿಟಿ ಸಿಚುಯೇಷನಲ್ಲಿ ಇರ್ಬೋದು, ಎಷ್ಟೋ ಸತಿ ನೀವು ನೋಡಿ, ದೊಡ್ಡ ದೊಡ್ಡ ಸರ್ಜನ್ ಆಗಿರ್ಬೋದು, ಪೈಲಟ್ ಆಗಿರ್ಬೋದು, ಪ್ರತಿ ಸತಿ ಅವರು ಯಾವುದೇ ಒಂದು ಕಷ್ಟದ ಸಿಚುಯೇಷನಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ದೇವರ ಮೊರೆಯನ್ನು ಹೋಗ್ತಾರೆ. ನಾವು ಯಾವುದೇ ಧರ್ಮ ಆಗಿರಲಿ ಕಣ್ರಿ, ಆದರೆ ಆ ಶಕ್ತಿ ಅನ್ನೋದು ಒಂದೇ ಅಲ್ವಾ. ಸೊ ಹಾಗಾಗಿ ಭಗವಂತನ ಮೊರೆಯನ್ನು ಹೋಗಿ ಪ್ರೇಯರ್ ಮಾಡಿ. ಅವತ್ತು ತಿಳ್ಕೊಳ್ಳಿ, ಏನನ್ನು ಮಿಸ್ ಮಾಡಿದ್ರು ಕೂಡ ನಿಮ್ಮ ದಿನದ ಪ್ರೇಯರನ್ನು ಮಿಸ್ ಮಾಡೋದನ್ನು ಮಾಡ್ಕೋಬೇಡಿ. ಯಾವತ್ತೂ ತಿಳ್ಕೊಳ್ಳಿ, ಎನರ್ಜಿ ಅನ್ನೋದು ಸುಳ್ಳು ಹೇಳಲ್ಲ ಅಲ್ವಾ. ಈಗ ನನಗೆ ಯಾರೋ ಒಬ್ರು ಕಂಡ್ರೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾನು ಬಾಯಿ ಬಿಟ್ಟು ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳೋದು, ನಮ್ಮ ಎನರ್ಜಿನೇ ಸಾಕು ಆ ವ್ಯಕ್ತಿಗೆ ಹೇಳೋಕ್ಕಾಗಿ. ಹಾಗಾಗಿ ನಿಮ್ಮ ಎನರ್ಜಿ ಮಾತಾಡುತ್ತೆ. ಹಾಗಾಗಿ ನಮ್ಮ ಆರವನ್ನು ಕ್ಲೆನ್ಸ್ ಮಾಡಬೇಕು, ನಮ್ಮ ಮನೆಯನ್ನು ಕ್ಲೆನ್ಸ್ ಮಾಡಬೇಕು ಅಂದರೂ ಕೂಡ ದಯವಿಟ್ಟು ಒಂದು 5 ನಿಮಿಷ ಕೂತ್ಕೊಂಡು ಪ್ರೇಯರನ್ನು ಮಾಡಿ. ಅದರಲ್ಲೂ ಮನೆಯವರೆಲ್ಲರೂ ಸೇರಿ ಮಾಡಿದ್ರೆ ಈವನ್ ಮನೆಯ ವೈಬ್ರೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಪ್ರೇಯರನ್ನು ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನೋಡಿ, ನನಗೆ ಸುಸ್ತಾಗಿದ್ರೆ ಅಥವಾ ಸದಾ ನನಗೆ ನೋವಲ್ಲಿದ್ದರೆ, ದುಃಖದಲ್ಲಿದ್ದರೆ ಏನಾದರೂ ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಸಾಧ್ಯನಾ? ಯಾಕಂತ ಹೇಳಿದ್ರೆ ಮ್ಯಾನಿಫೆಸ್ಟೇಷನ್ ಅನ್ನೋದು ಎನರ್ಜಿ. ಯಾವತ್ತೂ ತಿಳ್ಕೊಳ್ಳಿ, ಯಾವ ಬಾಡಿ ಮೋಷನಲ್ಲಿ ಇರುತ್ತೆ ಅದು ಆ್ಯಕ್ಟಿವ್ ಆಗಿರುತ್ತೆ. ಎಷ್ಟೋ ಸತಿ ನಂಗೆ ವರ್ಕೌಟ್ ಮಾಡೋಕ್ಕೆ ಶಕ್ತಿನೇ ಇರೋಲ್ಲ ಅನ್ಸುತ್ತೆ, ಹೋಗಿ ನೀವು ವರ್ಕೌಟ್ ಮಾಡಿಬಿಟ್ಟು ಬನ್ನಿ, ಏನು ಮಾಡ್ಲಪ್ಪ ಅನ್ನೋದು ಅಷ್ಟು ಶಕ್ತಿ ನಿಮ್ಮ ದೇಹದಲ್ಲಿ ಇರುತ್ತೆ. ಹಾಗಾಗಿ ವರ್ಕೌಟನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ವಾಕ್ ಮಾಡೋದಾಗಿರ್ಬೋದು, ಒಂದು ಫಿಸಿಕಲ್ ಫಾರ್ಮ್. ಯಾಕಂತ ಹೇಳಿದ್ರೆ ನಿಮ್ಮ ದೇಹ 70% ವಾಟರಿಂದ ಮಾಡಿರ್ತಾರೆ ಅಲ್ವಾ. ಸೊ ಆ ನೀರಿಂದ ಮಾಡಿರೋದು, ಈಗ ಒಂದು ನೀರನ್ನು ಸ್ಥಿರವಾಗಿ ಇಟ್ಬಿಡಿ, ಅದರ ಕೆಳಗಡೆ ಪಾಚಿ ಕಟ್ಟೋದಾಗಿರ್ಬೋದು, ಏನೋ ಒಂದು ಡರ್ಟಿ ಪ್ರಾಣ ಎನರ್ಜಿ ಬರ್ತಾ ಇರುತ್ತೆ. ಹಾಗಾಗಿ ಯಾವಾಗ ನಿಮ್ಮ ಬಾಡಿ ಮೋಷನ್ ಎಲ್ಲ ಇರುತ್ತೆ, ನಿಮ್ಮ ಎನರ್ಜಿ ಹೈ ಆಗ್ತಾ ಹೋಗುತ್ತೆ. ದಯವಿಟ್ಟು ನಿಮ್ಮ ಪ್ರೇಯರ್, ಗ್ರ್ಯಾಟಿಟ್ಯೂಡ್ ಮತ್ತು ವರ್ಕೌಟ್ ಇದು ಯಾವುದನ್ನು ಮಿಸ್ ಮಾಡಬೇಡಿ. ನಂತರ ಈ ಮ್ಯಾನಿಫೆಸ್ಟೇಷನ್ ಬಗ್ಗೆ ಇನ್ನೂ ಮಾತಾಡ್ತಾ ಹೋಗೋಣ. ಸದ್ಯಕ್ಕೆ ಇಷ್ಟನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.